ಹಾಯ್ ಅವರೇ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಮ್ಮ ಟೈಲರಿಂಗ್ ಕ್ಲಾಸಲ್ಲಿ ನಾನು ಅಂಬ್ರಿಲಾ ಸ್ಕರ್ಟ್ ಹೇಳ್ಕೊಡ್ತಾ ಇದ್ದೀನಿ. ಹೊಸದಾಗಿ ಕಲಿಯೋರು ನೋಡಿ ಕಲೀರಿ. 2 ಪೇಪರ್ ತೊಗೊಂಡಿದ್ದೀನಿ ಡಬಲ್ ಫೋಲ್ಡಿಂಗ್ ಮೇಲೆ. ಒಂದು ಪೇಪರು, ಇದೊಂದು ಪೇಪರು. ಇದು ಲೆಂತು 14, ಇದು ಲೆಂತ್ 14 ಇದೆ. ಈ ಓಪನ್ ಸೈಡು, ಇದು ಓಪನ್ ಬರುತ್ತೆ 4 ಫೋಲ್ಡಿಂಗ್ ಮೇಲೆ. ನೆನಪಿರಲಿ, ಶೀಟಿ ಥರ ಫೋಲ್ಡಿಂಗ್ ಮಾಡಿಟ್ಕೊಬೇಕು ಅರ್ಧಕ್ಕರ್ಧ. ಇದನ್ನು ಈ ಹೆಜ್ಜೆ ಮೂಲೆ ಇಟ್ಕೊಂಡು ಈ ಥರ ಕರೆಕ್ಟಾಗಿ ನಾವು ಫೋಲ್ಡಿಂಗ್ ಮಾಡ್ಕೊಬೇಕು. ಈ ಮೂಲೆ ಹೆಜ್ಜೆಯಿಂದ 2 ಇಂಚಕ್ಕೆ ಮಾರ್ಕ್ ಮಾಡ್ತಾ ಇದ್ದೀನಿ. ಸೇಮ್ ಈ ಕಡೆನೂ ಅಷ್ಟೇ ಮಾರ್ಕ್ ಮಾಡ್ಕೊಬೇಕು. ಆವಾಗ ಈ ಓಪನ್ ಸೈಡು 12 ಬರ್ತಾ ಇದೆ ಕರೆಕ್ಟಾಗಿ. ಅದೇ ಥರ ಈ ಸೈಡೂ 12 ತಗೊಬೇಕು. ಇದನ್ನು ನೋಡಿಕೊಂಡು ಸೇಮು ಸ್ವಲ್ಪ ಗ್ಯಾಪಲ್ಲಿ ಈ ಥರ ಮಾರ್ಕ್ ಮಾಡ್ಕೊಬೇಕು. 12 ಇಂಚಿಗೆ ಕರೆಕ್ಟಾಗಿ ಬರಬೇಕು. ಈ ಥರ ಮಾರ್ಕು ಮಾಡ್ಕೊಬೇಕು, ನೆನಪಿರಲಿ. ಇದು ಈ ಕಡೆನೂ 2 ಇಂಚಸ್ಸು, ಈ ಕಡೆನೂ 2 ಇಂಚಸ್ಸು. ಈ ಸೈಜಲ್ಲಿ ಈ ಮಾರ್ಕಿಂಗ್ ಮಾಡಿದ್ದೀವಲ್ಲ, ಇದೇ ಸೈಜಲ್ಲಿ ಪೂರ್ತಿ ನಾವು ಇಲ್ಲಿ ಕರೆಕ್ಟಾಗಿ ರೌಂಡ್ ಶೇಪ್ ತೊಗೊಬೇಕು 12 ಇಂಚಸ್ಗೆ. ಇದು 2 ಇಂಚಸ್ಸು, ಇದು 2 ಇಂಚಸ್ಸು. ಇದು ಲೆಂತು 12, ಇದು 12. ಇಲ್ಲಿ ಹಿಡಿದು ಇಲ್ಲಿಂದ ಕೆಳಗಡೆ ಮಾರ್ಕ್ ಮಾಡಿದ್ದೀವಲ್ಲ, ಎಲ್ಲಿ ನೋಡಿದ್ರೂ 12 ನಮಗೆ ಕರೆಕ್ಟಾಗಿ ಮಾರ್ಕಿಂಗ್ ಬರಬೇಕು. ನೆನಪಿರಲಿ ನೋಡಿ, ಹೆಂಗೆ ತಿರುಗಿಸಿದ್ರೂ ಕರೆಕ್ಟಾಗಿ 12 ಬರಬೇಕು. ನಮಗೆ ಹೆಚ್ಚು ಕಮ್ಮಿ ಬರೋಂಗಿಲ್ಲ ನೋಡಿ. ಇದೇ ಥರ ನಮಗೆ ಕರೆಕ್ಟಾಗಿ 12 ಇಂಚಸ್ಸೇ ಬರಬೇಕು. ನಾವು ಎಷ್ಟು ತಗೊತೀವೋ ಅಷ್ಟೇ ಕರೆಕ್ಟಾಗಿ ಬರಬೇಕು. ಮತ್ತು ಇದು ಹೆಚ್ಚು ಕಮ್ಮಿ ಬರೋದಂಥದ್ದೆಲ್ಲ ಮಾಡಬಾರ್ದು. ನೋಡಿಕೊಂಡು ಕರೆಕ್ಟಾಗಿ ಕಲೀರಿ. ಇವಾಗ ಇದು ಕಟ್ ಮಾಡಿ ತೋರಿಸ್ತೀನಿ.
ಇದು ಫ್ರಂಟು ಬ್ಯಾಕ್ಗೆ 2 ಪೀಸ್ ಬರುತ್ತೆ ಅಂಬ್ರಿಲ್ಲಾ. ಇದು ಒಂದೇ ಪೀಸ್ ಅಂತಂದರೆ ಅಂಬ್ರಿಲ್ಲಾ ಕಮ್ಮಿ ಬರುತ್ತೆ. ಇದು ಪೂರ್ತಿ ಬರುತ್ತೆ ರೌಂಡು. ನೋಡಿ ಈ ಥರ ಬರುತ್ತೆ. ಆವಾಗ ಫ್ರಿಲ್ಸು ನೀಟಾಗಿ ಕೂತ್ಕೊಳುತ್ತೆ. ಇದೇ ಥರ ಕಟ್ ಮಾಡಿ ನೀವು ಪೇಪರಲ್ಲಿ ಹೊಲಿರಿ. ಬಟ್ಟೆಯಲ್ಲಿ ಅದೇ ಥರ ಸ್ಟಿಚಿಂಗ್ ಮಾಡಿ ಚೆನ್ನಾಗಿ ಬರುತ್ತೆ. ಮಾಮೂಲಿ ನಾವು ಬೆಲ್ಟು ಸೈಜು ನಾನು ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ತಾಯಿದ್ದೀನಿ. ಪೇಪರು ಚಿಕ್ಕದಿದೆಯಲ್ಲ, ಅಂದಾಜಾಗಿ ಕಟ್ ಮಾಡ್ತಾಯಿದ್ದೀನಿ. ಡಬಲ್ ಫೋಲ್ಡಿಂಗ್ ಮೇಲೆ ನೀವು 2 ಇಂಚಸ್ ತಗೊಳ್ಳಿ, ಕರೆಕ್ಟಾಗಿ ಬರುತ್ತೆ ಬೆಲ್ಟು. ಆವಾಗ ನಾವು ಬಟ್ಟೆಯಲ್ಲಿ ಹೊಲಿಯುವಾಗ ತುದಿಗೆ ಹಾಫ್ ಇಂಚಿಗೆ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೊಬೇಕು. ಪೇಪರಲ್ಲಿ ಹೊಲಿಯೋಗೂ ಅಷ್ಟೇ. ನಮಗೆ ಇದು ಈ ಥರ ಕ್ರಾಸಾಗಿ ಬಂದಿದೆ ಅಲ್ಲ, ಏನು ಸರಿ ಇಲ್ಲ ಅಂದ್ಕೊಬಾರ್ದು. ಕಟ್ಟಿಂಗೆ ಆ ಥರ ಬರುತ್ತೆ. ಟೂ ಇಂಚೆ ಬೆಲ್ಟು, ಇದು ಲೆಂತು 12 ಇಂಚಸ್ಸು. ಇದು 1 ಇಂಚಕ್ಕೆ ಬೆಲ್ಟ್ಗೆ ಫೋಲ್ಡಿಂಗ್ ಮಾಡೋಕ್ಕೆ ಮಾರ್ಕಿಂಗ್ ಮಾಡ್ಕೊಬೋದು, ನಮ್ಮ ಇಷ್ಟ. ಬಾರ್ಡ್ರ್ ಇದ್ದರೆ ಅಟ್ಯಾಚ್ ಮಾಡ್ಕೊಬೋದು. ಬಟ್ಟೆಯಲ್ಲಿ ಹೊಲಿಯುವಾಗ, ಪೇಪರಲ್ಲಿ ಹೊಲಿಯುವಾಗ ನೀವು 1/4 ಇಂಚೆ ಇಲ್ಲಾಂದರೆ ಹಾಫ್ ಇಂಚೆ ಡಬಲ್ ಫೋಲ್ಡಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ. ನೋಡಿ ಈ ಥರ ಬರುತ್ತೆ. ಹೊಸದಾಗಿ ಕಲಿಯೋರು ಚೆನ್ನಾಗಿ ನೋಡ್ಬಿಟ್ಟು ಕ್ಲಿಯರಾಗಿ ಕಲೀರಿ. ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ನೀವು ನೋಡ್ತಾ ಇದ್ರೆ ಇನ್ನೂ ಹೇಳ್ಕೊಡ್ಬೇಕಂತ ನಮಗೂ ಆಸೆ ಬರುತ್ತೆ. ಯಾರಷ್ಟು ನೋಡ್ತಾ ಇಲ್ಲ ಹೇಳ್ಕೊಡ್ಬೇಕಂದ್ರೂ ನಮಗೂ ಅಷ್ಟೊಂದು ಇಂಟ್ರೆಸ್ಟ್ ಬರ್ತಾ ಇಲ್ಲ. ನೀವು ನೋಡ್ತಾ ಇದ್ರೆ ನಮಗೂ ಖುಷಿ ಆಗುತ್ತೆ, ಇನ್ನೂ ಎಲ್ಲ ಹೇಳ್ಕೊಡ್ಬೇಕಂತ ಆಸೆ ಆಗುತ್ತೆ. ನನಗೂ ತಿಳಿದಷ್ಟು ಹೇಳ್ಕೊಡ್ತಾ ಇದ್ದೀನಿ.
ಓಕೆ ಇವರೇ ತಪ್ಪಾಗಿ ಮಾತಾಡಿದರೆ ಕ್ಷಮಿಸಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಓಕೆ ಬಾಯ್.